ಮಿತ್ರ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ HRMS 1ನಲ್ಲಿ ನಾವು SFN ಅನ್ನು ಮಾಡಿರ್ತೀವಿ. ಅಂದರೆ ಮೊದಲನೇದಾಗಿ SFN ಅನ್ನು ಆರ್ಡ್ರನ್ನು ನಮ್ಮ ಮೇಲಧಿಕಾರಿಗಳಿಂದ ತಗೊಂಡು ಅದನ್ನು ನಾವೇನು ಮಾಡಬೇಕು, HRMSನಲ್ಲಿ ಅಪ್ಲೋಡ್ ಮಾಡಬೇಕು. HRMS ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡೋದು, ಅದನ್ನೆಲ್ಲ ಅಪ್ಲೋಡ್ ಮಾಡೋದು ಹೇಗೆ ಅನ್ನೋವಂಥದ್ದನ್ನು ಕುರಿತು ನಾನು ಇದೇ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ, ಅದನ್ನು ನೀವು ನೋಡ್ಕೊಳ್ಳಿ. ಸೊ ಅದಾದಮೇಲೆ ಅಪ್ರೂವ್ ಆದಮೇಲೆ ನಾವು ಅರಿಯರ್ಸ್ ಬಿಲ್ಲನ್ನು ಮಾಡಬೇಕು. ಅರಿಯರ್ಸ್ ಬಿಲ್ಲನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋವಂಥದ್ದನ್ನು ನಾವು HRMS 1ನಲ್ಲಿ ನೋಡೋಣ. ಅದಕ್ಕೂ ಮುಂಚಿತವಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ಈಗ HRMS 1ನ ಹೋಮ್ ಪೇಜಲ್ಲಿದ್ದೀವಿ. ಹೋಮ್ ಪೇಜಲ್ಲಿ ಬಂದುಬಿಟ್ಟು ಇಲ್ಲಿ ಸುಮಾರಷ್ಟು ಆಪ್ಷನ್ಸ್ಗಳು ಬರ್ತವೆ. ಅದರಲ್ಲಿ ಅರಿಯರ್ಸ್ ಆಪ್ಷನ್ ತಗೊಳ್ಳಿ. ಮೊದಲನೇದಾಗಿ ಜನರೇಟ್ ಅರಿಯರ್ಸ್ ಅನ್ನೋ ಆಪ್ಷನ್ ಬರುತ್ತೆ. ಅದನ್ನು ತಗೊಂಡಾದ್ಮೇಲೆ ನಿಮಗೆ KJID ನಂಬರನ್ನು ಎಂಟ್ರಿ ಮಾಡೋದಕ್ಕೆ ಅಲ್ಲಿ ಒಂದು ಬಾಕ್ಸ್ ಕಾಣಿಸ್ಕೊಳ್ಳುತ್ತೆ. ಯಾವ ಎಂಪ್ಲಾಯರ್ ಅವರದು ಮಾಡ್ತಾ ಇದ್ರು ಅವ್ರು KJID ನಂಬರನ್ನು ಎಂಟ್ರಿ ಮಾಡಿ ಗೆಟ್ ಕೊಡಿ. ಗೆಟ್ ಕೊಟ್ಟ ತಕ್ಷಣ ಅವರ ಹೆಸರು, ಆಮೇಲೆ ಅವರ ಜಾಯ್ನಿಂಗ್ ಡೇಟು, ಅದಾದಮೇಲೆ ಅರಿಯರ್ಸ್ ಟೈಪ್ ಅಂತ ಇರುತ್ತೆ. ಸೊ ಅರಿಯರ್ಸ್ ಟೈಪಲ್ಲಿ ನಾವೇನು ಅರಿಯರ್ಸ್ ತಗೋಬೇಕು, ಇಲ್ಲಿ SFN ಅರಿಯರ್ಸ್ ಅಂತ ನಮಗೆ ನೇರವಾಗಿ ಸಿಗೋದಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಕೇವಲ ಅರಿಯರ್ಸ್ ಅಂತ ತಗೊಂಡಾದ್ಮೇಲೆ ಪಕ್ಕದಲ್ಲಿ ಇನ್ನೊಂದು ಆಪ್ಷನ್ನು ತಾನಾಗಿ ಓಪನ್ ಆಗುತ್ತೆ. ಅದರಲ್ಲಿ ನಮಗೆ SFN ಪರ್ಸನಲ್ ಪೇ ಅನ್ನೋವಂಥದ್ದು ಕಾಣಿಸ್ಕೊಳ್ಳುತ್ತೆ ನಮಗೆ. ಅದನ್ನು ನೋಡಿ, ಪರ್ಸನಲ್ ಪೇ SFN ಅಂತ ಅದನ್ನು ಒತ್ತಿದ್ರೆ ಗೆಟ್ ಕೊಟ್ಟರೆ ನಮಗೆ ಇಲ್ಲಿ ಆ ಎಂಪ್ಲಾಯರ್ ಅವರ ಮಾಹಿತಿ ಕಾಣಿಸ್ಕೊಳ್ಳುತ್ತೆ. ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಜನರೇಟ್ ಅರಿಯರ್ಸ್ ಅಂತ ಇದೆ ನೋಡಿ, ಅದನ್ನು ತಗೋಬೇಕಾಗುತ್ತೆ. ಇದು ಓಪನ್ ಆಗುವಂಥದ್ದು ನೀವು HOD ಅವರಿಗೆ ಸಲ್ಲಿಸಿ ಅವ್ರು ಅಪ್ರೂವ್ ಮಾಡಿದ ಮೇಲೆ ಇದು ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಜನರೇಟ್ ಅರಿಯರ್ಸ್ ಸಕ್ಸಸ್ಫುಲ್ ಆಯ್ತಲ್ವಾ. ಸೊ ಈಗ ಇದು ಒಂದನೇ ಹಂತ. ಎರಡನೇ ಹಂತ ಬಂದು ಮತ್ತೆ ಹೋಮ್ ಪೇಜಿಗೆ ಹೋಗೋಣ. ಹೋಮ್ ಪೇಜಲ್ಲಿ ಇಲ್ಲಿ ನೋಡಿ, ಮತ್ತೆ ಅರಿಯರ್ಸ್ ತಗೊಳ್ಳಿ. ಅರಿಯರ್ಸಲ್ಲಿ ಮೂರನೇ ಆಪ್ಷನ್ ಬಂದ್ಬಿಟ್ಟು ಅರಿಯರ್ಸ್ ರಿಪೋರ್ಟ್ ಬಿಫೋರ್ ಅಪ್ರೂವಲ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಡಿ, ಜಸ್ಟ್ ತಗೊಂಡೋದ್ರೆ ಅಲ್ಲಿ ಇನ್ನೊಂದಿಷ್ಟು ಆಪ್ಷನ್ಸ್ಗಳು ಕಾಣಿಸ್ಕೊಳ್ತವೆ. ಅದ್ರ ಕರ್ಜರ್ ತಗೊಂಡೋದ್ರೆ ಫಸ್ಟ್ ಆಪ್ಷನ್ನೇ ಸೇಮ್ ಆಪ್ಷನ್ ಅದೇ ಆಗಿರುತ್ತೆ, ಅರಿಯರ್ಸ್ ರಿಪೋರ್ಟ್ ಬಿಫೋರ್ ಅಪ್ರೂವಲ್ ಅಂತ. ಸೊ ಈ ರೀತಿಯಾಗಿ ಪೇಜ್ ಓಪನ್ ಆದಾಗ ನಮಗೆ ಯಾವ ತಿಂಗಳು ಮತ್ತು ಯಾವ ವರ್ಷದಿಂದ ಎಲ್ಲೇವರೆಗೂ ನಾವು ಅರಿಯರ್ಸ್ ಮಾಡ್ತಾ ಇದ್ದೀವಿ ಅನ್ನೋ ಅಂಥದ್ದನ್ನು ನೀವು ತಗೋಬೇಕಾಗತ್ತೆ. ಈಗ ಎಲ್ಲೇವರೆಗೂ ಅಂತ ಇರುತ್ತಲ್ಲ, ಪ್ರೆಸೆಂಟ್ ಮಂತ್ವರೆಗೂ ನೀವು ಯಾವತ್ತು ಬಿಲ್ ಮಾಡ್ತಾ ಇರ್ತೀರೋ ಆ ಮಂತ್ವರೆಗೂ ಕೂಡ ಹಾಕಿ. ಈಗ ನೋಡಿ, ನಾನು ಮೇ 2025ರಿಂದ ಜೂನ್ನಲ್ಲಿ ಅವ್ರದ್ದು ಆಗುವಂಥದ್ದು. ಸೊ ಜೂನ್ವರೆಗೂ ಕೂಡ ನಾನು ಅದನ್ನು ತಗೊಳ್ತಾ ಇದ್ದೀನಿ. ಸೊ ಜೂನ್ 2026. ಇಲ್ಲಿ ನಿಮ್ಮ ಹೆಡ್ ಆಫ್ ಅಕೌಂಟ್ ಯಾವುದಿರುತ್ತೆ ನಿಮಗೆ ಗೊತ್ತಿರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. EST ಯಾವಾಗಲೂ ಕೂಡ DDO ಅವ್ರದ್ದು 1 ಆಗಿರುತ್ತೆ, ಅಥವಾ ನಿಮ್ಮದು EST ನಿಮಗೆ ಗೊತ್ತಿರುತ್ತೆ. ಬೇರೆ ಬೇರೆ 1, 2, 3, 9ವರೆಗೂ ಎಷ್ಟಾದರೂ ಇರುತ್ತದು. ಸೊ ಅದಕ್ಕೋಸ್ಕರ ಕೆಳಗಡೆ ಬಂದ್ಬಿಟ್ಟು ಎಸ್ಟಾಬ್ಲಿಷ್ಮೆಂಟ್ ನಂಬರ್ 2 ಇದೆ, ಇಲ್ಲೂ 2 ಇದೆ. ಇಲ್ಲಿ ಅರಿಯರ್ಸ್ ಫಾರ್ ಅಲವೆನ್ಸ್ ಅಂತ ಹಾಕ್ತಾ ಇದ್ದೀನಿ. ಅಲವೆನ್ಸ್ ಅಂತಾನೆ ತಗೋಬೇಕಾಗುತ್ತೆ, ಅರಿಯರ್ಸ್ ಫಾರ್ ಅಲವೆನ್ಸ್. ನೆಕ್ಸ್ಟ್ ಅಲ್ಲಿ ಗೇಟ್ ಕೊಟ್ಟರೆ ನಮಗೆ ಅವರು ಎಷ್ಟು ಮಂತಿನ ಅರಿಯರ್ಸ್ ಬರಬೇಕಿತ್ತು ಅಷ್ಟು ಮಂತಿನ ಅರಿಯರ್ಸ್ ಇಲ್ಲಿ ಕಾಣಿಸ್ಕೊಳ್ಳುತ್ತೆ, ಪ್ರತಿ ತಿಂಗಳು ಎಷ್ಟು ಅನ್ನೋವಂಥದ್ರ ಲೆಕ್ಕದಲ್ಲಿ. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ನಿಮಗೆ ಮುಂದಿನ ಬದಲಾವಣೆಗಳು ಯಾವುದೂ ಇರೋಲ್ಲ. ಇದು ಒನ್ಸ್ ಅಷ್ಟೇ, ನೀವು ಸರ್ವಿಸ್ ರಿಟೈರ್ ಆಗೋವರೆಗೂ ಕೂಡ ಇದೇ ಅರಿಯರ್ಸ್ ನಿಮಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಏನು ಚೇಂಜ್ ಆದರೂ ಈ ಅರಿಯರ್ಸ್ ಮಾತ್ರ ಬರೋವಂಥದ್ದು. SFN ಮೊತ್ತ ಇದೆಯಲ್ಲ, ಸ್ಪೆಷಲ್ ಪೇ, ಅದು ನಿಮ್ಮ ಪ್ರೆಸೆಂಟ್ ಇನ್ಕ್ರಿಮೆಂಟ್ ರೇಟ್ ಏನಿದೆಯೋ, ಅಂದರೆ ಅವತ್ತು ಆಪ್ರೇಷನ್ ಆದಾಗ ಇನ್ಕ್ರಿಮೆಂಟ್ ರೇಟ್ ಏನಿದೆಯೋ ಅದೇ ನಿಮ್ಮ ಲೈಫ್ ಟೈಮ್ ಅದೇ ಆಗಿರುತ್ತೆ. ಸೊ ಇದನ್ನು ನೀವು ಪ್ರಿಂಟ್ ತಗೊಳ್ಳಿ ನಿಮ್ಮ ರೆಫರೆನ್ಸಿಗೋಸ್ಕರ. ಪ್ರಿಂಟ್ ತಗೊಂಡ್ಮೇಲೆ ಮೇಲ್ಗಡೆ ಕಾಣ್ತಾ ಇರೋ ಬ್ಯಾಕ್ ಬಟನನ್ನು ಒತ್ತಿ. ಸೊ ಬ್ಯಾಕ್ ಬಟನನ್ನು ಕ್ಲಿಕ್ ಮಾಡೋಣ. ಸೊ ಮತ್ತೆ ನಾವು ಬ್ಯಾಕ್ ಆಗಿದ್ವಿ. ಸೊ ಬ್ಯಾಕ್ ಬಟನನ್ನು ಒತ್ತಿದ ಮೇಲೆ ಮತ್ತೆ ಹೋಮ್ ಪೇಜಿಗೆ ಹೋಗೋಣ. ಇದು ಎರಡನೇ ಆಪ್ಷನ್ನು ಮುಗೀತು, ಎರಡನೇ ಹಂತ ಮುಗೀತು ಇದರಲ್ಲಿ. ಸೊ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಈಗ ಎಲ್ಲ ಬಿಲ್ಲು ಸಿದ್ಧಗೊಂಡಿದೆ. ನಮ್ಮದು ಬಿಲ್ ಇಷ್ಟೇ ಮಾಡೋವಂಥದ್ದು. ಈಗ ಸಿದ್ಧಗೊಂಡಿರ್ತಕ್ಕಂಥ ಬಿಲ್ಲನ್ನು ನಾವು ಹೇಗಪ್ಪ ಟ್ರೆಜರಿ ಅವರಿಗೆ ಕಳಿಸೋದು ಅಂತ ಅಂದರೆ, ಅರಿಯರ್ಸಲ್ಲೇ ಇಲ್ಲಿ ಕೆಳಗಡೆಯಿಂದ ಮೂರನೇ ಆಪ್ಷನ್ ಇದೆ ನೋಡಿ, ಸೆಂಡ್ ಆರ್ ಅಪ್ರೂವ್ ಅರಿಯರ್ ಬಿಲ್ ಟು K2 ಅಂತ ಇದೆ ನೋಡಿ. ಕೆಳಗಡೆಯಿಂದ ಮೂರನೇ ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೀವು. ಅದರ ಮೇಲೆ ಕ್ಲಿಕ್ ಮಾಡಿ ಯಥಾವತ್ತಾಗಿ ನೀವು ಯಾವ ಮಂತು, ಯಾವ ವರ್ಷದಿಂದ, ಮತ್ತು ಯಾವ ಪ್ರೆಸೆಂಟ್, ಯಾವ ತಿಂಗಳವರೆಗೂ ಕೂಡ ನೀವು ಅರಿಯರ್ಸ್ ಮಾಡ್ತೀರಾ ಅನ್ನೋವಂಥದ್ದು ಇರುತ್ತೆ. ಅಷ್ಟನ್ನು ನೀವು
ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಎಫೆಕ್ಟ್ ಮಂತ್ ಯಾವಾಗ, ಮೇ 2025 ಅಂತ ತಗೊಂಡಿದ್ದೀನಿ. ಆಮೇಲೆ ಎಲ್ಲೇವರೆಗೂ ಅರಿಯರ್ಸ್ ಮಾಡ್ತೀರಾ, ಇಲ್ಲಿ ಜೂನ್ವರೆಗೂ ಕೂಡ ತಗೊಳ್ತಾ ಇದ್ದೀನಿ, ಯಾಕಂದರೆ ಜುಲೈ ಸ್ಯಾಲ್ರಿನಲ್ಲಿ ಬರುತ್ತದು. ಸೊ ಇಲ್ಲಿ ಬಂದುಬಿಟ್ಟು ಅರಿಯರ್ಸ್ ಫಾರ್ ಆಲ್ ಅಂತ ತಗೊಂಡಿದ್ದೀನಿ. ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ನಂಬರನ್ನು 2ರಿಂದ 2 ಅಂತ ತಗೊಳ್ತಿದ್ದೀನಿ. ಖಜಾನೆ ಎಸ್ಟಾಬ್ಲಿಷ್ಮೆಂಟ್ ನಂಬರ್ 2ನೇ ಆಗಿರುತ್ತೆ, ಯಾರ್ದು ಮಾಡೋದಾದ್ರೂ 2ನೇ ಅದು. ಅದಾದಮೇಲೆ ಗೆಟ್ ಕೊಡಿ. ಗೆಟ್ ಕೊಟ್ಟರೆ ಅವ್ರದ್ದು ಅಷ್ಟೂ ಮಾಹಿತಿಗಳು, ಅಷ್ಟು ತಿಂಗಳ ಮಾಹಿತಿ ಏನಿದೆಯಲ್ಲ, ಬಿಲ್ಲಿನ ಮೊತ್ತ ಏನಿದೆಯಲ್ಲ ಅದು ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ನೀವು ಅದನ್ನು ಗಮನಿಸ್ಬೋದು. 12 ತಿಂಗಳ ಮೊತ್ತ, 13 ತಿಂಗಳ ಮೊತ್ತವಾಗಿರುತ್ತೆ. ಸೊ ಸೆಂಡ್ ಟು K2 ಅಂತ ಬರುತ್ತೆ. ಆರ್ ಯು ಶೂರ್ ವಾಂಟ್ ಟು ಅಪ್ರೂವ್ ಅಂತ ಕೇಳ್ತಾ ಇದೆ, ಓಕೆ ಕೊಡಿ. ಸೊ ಇದನ್ನು ನೆಕ್ಸ್ಟ್ ಅಪ್ರೂವ್ ಕೆಳಗಡೆ ನೋಡಿ, ಅಲ್ಲಿ ಅಪ್ರೂವ್ ಆಗ್ತಾ ಇದೆ ನೋಡಿ, ಇಲ್ಲಿ ಅಪ್ರೂವ್ ಆಗ್ತಾ ಇದೆ. ಜಸ್ಟ್ ವೆಯ್ಟ್. ಅಪ್ರೂವಿಂಗ್ ಅಂತ ತೋರಿಸ್ತಾ ಇದೆ. ಅದು ಅಪ್ರೂವ್ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ಯಾವ ಪ್ರೋಸೆಸ್ಸು ಮಾಡೋದಕ್ಕೆ ಆಗೋದಿಲ್ಲ. ಎಸ್ ನೋಡಿ, ನಮಗೆ ಬಿಲ್ ನಂಬರು, HR ನಂಬರ್ ಎಲ್ಲ ಜನ್ರೇಟ್ ಆಯಿತು. ಅಲ್ಲಿಗೆ ಇದು ಖಜಾನೆಯವರಿಗೆ ತಲುಪ್ತಾ ಇದೆ ಅಂತ ಅರ್ಥ. ಇನ್ನೂ ತಲುಪಿಲ್ಲ, ತಕ್ಷಣಕ್ಕೆ ಹೋಗೋದಿಲ್ಲ, ಈಗ ಅದು ಅಲ್ಲಿಗೆ ಹೋಗ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನೀವು ಅಲ್ಲಿ ನೋಡ್ಬೋದು. ಹಾಗಾದರೆ ಈಗ ನಾವು ಅಲ್ಲಿ ತಲುಪಿದೆಯೋ ಇಲ್ವೋ ಅನ್ನೋ ಅಂಥದ್ದನ್ನು ಕೂಡ ನಾವಿಲ್ಲಿ ಖಾತ್ರಿಪಡಿಸ್ಕೋಬೇಕಾಗತ್ತೆ. ಅದಕ್ಕೆ ನಾವೀಗ ಏನು ಮಾಡೋಣ, ನಮ್ಮ K2 ನಾವೀಗ ಓಪನ್ ಮಾಡಬೇಕಾಗತ್ತೆ. ವೆಯ್ಟ್ ಮಾಡಿ, K2 ಓಪನ್ ಲಾಗಿನ್ ಆಗ್ತಾ ಇದ್ದೀನಿ. ಸೊ ನಮಗೆ ಹಿಂದೆಲ್ಲ ಏನು ಸ್ಯಾಲ್ರಿ ಬಿಲ್ಲನ್ನು ನಾವು ಸ್ಯಾಲ್ರಿ ಬಿಲ್ ಸ್ಟೇಟಸನ್ನು ನೋಡ್ಕೊಳ್ತಾ ಇದ್ದೀವಿ. ಬಟ್ ಇಲ್ಲಿ ಅರಿಯರ್ಸ್ ಬಿಲ್ಗಳು ಸ್ಟೇಟಸ್ಸು ನೋಡೋದಕ್ಕೆ ಇಲ್ಲಿ ಕಷ್ಟವಾಗುತ್ತೆ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, K2ನೇ ಓಪನ್ ಮಾಡ್ಕೊಂಬಿಟ್ಟು ನಮಗೆ ನೋಡ್ಕೊಳ್ಳೋಣ. ಸೊ ಲಾಗಿನ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವೀಗ K2 ಓಪನ್ ಮಾಡೋಣ. ಸೊ ನಾನು ತುಂಬ ಸರಳವಾಗಿ, ವಿವರವಾಗಿ, ಹೊಸಬರಿಗೋಸ್ಕರ ಅಂತಲೇ ಹೇಳ್ತಾ ಇರೋದಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲನೇಷನ್ ಆಗ್ತಾ ಇದೆ. ಹಾಗಾಗಿ ದಯಮಾಡಿ ನೀವು ಅದನ್ನು ತಪ್ಪಾಗಿ ಭಾವಿಸ್ಬೇಡಿ. ಓಕೆ, ನಾವೀಗ ಲಾಗಿನ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ K2 ಲಾಗಿನ್ ಪೇಜನ್ನು ಓಪನ್ ಮಾಡಿಬಿಟ್ಟು ಅದನ್ನು ಲಾಗಿನ್ ಮಾಡ್ಕೊಳ್ತಾ ಇದ್ದೀನಿ. ವೆಯ್ಟ್ ಮಾಡಿ, ಅದು ಓಪನ್ ಆಗೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹಾಗಾಗಿ ಜಸ್ಟ್ ನೀವು ಓಪನ್ ಮಾಡಿ ಸೂಪರಿಂಟೆಂಡೆಂಟ್ ರೋಲಲ್ಲಿ ನೋಡಿ, ಅಲ್ಲಿ ನಿಮಗೆ ಬಿಲ್ ಬಂದಿದ್ರೆ ಬಿಲ್ ಪ್ರೋಸೆಸ್ ಮಾಡ್ಬೋದಾಗತ್ತೆ. ಸೊ ಇದು ಬಿಲ್ ಹೇಗೆ ಮಾಡ್ಕೋಬೇಕು K2 ಅನ್ನುವಂಥದ್ದನ್ನು ನಿಮಗೆ ಎಲ್ಲ ಬಿಲ್ಲು ಕೂಡ ಒಂದೇ ರೀತಿಯಾಗಿ ಮಾಡ್ಕೊಳ್ತೀರಾ. ಪ್ರೋಸೆಸ್ ಕಡಿಮೆ ಇದೆ, ಅದನ್ನು ನೀವು ಮಾಡ್ಕೊಳ್ಳಿ. ಸೊ ಇದಾಗಿತ್ತು ನಾವು ಹೇಗೆ SFN ಬಿಲ್ಲನ್ನು ಸಂಪೂರ್ಣವಾಗಿ ಮಾಡ್ಕೊಳ್ಳೋದು ಅನ್ನೋವಂಥದ್ದನ್ನು ಆಗಿರುತ್ತೆ. ಸೊ ಈಗ ನೀವು ಬಿಲ್ಲನ್ನು K2 ಒಳಗಡೆ ಮಾಡ್ಕೊಳ್ಳೋದು ಹೇಗೆ ಅನ್ನೋವಂಥದ್ದು ಕೂಡ ನಮ್ಗೆ ಇದೇ ಚಾನಲ್ನಲ್ಲಿ ಸಿಗುತ್ತೆ. ಅದನ್ನು ಒಮ್ಮೆ ನೋಡ್ಕೊಳ್ಳಿ. HOD ಅವರಿಗೆ ಸಲ್ಲಿಸಬೇಕಾಗಿರೋದು ಹೇಗೆ ಅನ್ನೋವಂಥದ್ದನ್ನು ಕೂಡ ಇದೇ ನಮ್ಮ ಚಾನಲ್ನಲ್ಲಿ ಸಿಗುತ್ತದೆ. ಅದನ್ನು ಕೂಡ ನೀವು ಒಮ್ಮೆ ನೋಡ್ಕೊಳ್ಳಿ. ಇದಾಗಿತ್ತು ಈ ಹೊತ್ತಿನ ಮಾಹಿತಿಯಲ್ಲಿ ನಿಮ್ಗೆ ಏನಾದರೂ ಗೊಂದಲಗಳಿದ್ರೆ ಅಥವಾ ಮಾಡಬೇಕಾದ್ರೆ ಅದು ಸಮಸ್ಯೆಗಳು ಉಂಟಾದರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಏನು ಸಮಸ್ಯೆ ಬಂದಿದೆ ಈ ವಿಡಿಯೋ ವಿಷಯವಾಗಿ ಅನ್ನೋವಂಥದ್ದನ್ನು ಮೆನ್ಷನ್ ಮಾಡಿ. ಮಾಹಿತಿ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.